ಯಾರ ಕೆಟ್ಟ ಉದ್ದೇಶಕ್ಕೋ ಅಥವಾ ಯಾರ ಕುಕೃತ್ಯಕ್ಕೋ ತಾಯಿ ಭಾರತೀಯ ಗರ್ಭಗುಡಿಯ ಬಳಿ ರಕ್ತ ಚಿಮ್ಮಿದೆ, ರಕ್ತ ಚೆಲ್ಲಿದೆ. ಸುಮಾರು 13ಕ್ಕೂ ಹೆಚ್ಚು ಮಂದಿ ಒಂದು ಸ್ಫೋಟ ಆದರೆ 100-150 ಮೀಟರ್ ದೂರಕ್ಕೆ ಆ ದೇಹಗಳು ಸ್ಫೋಟಗೊಂಡಾಗ ಎಗರಿ ಬಿದ್ದಿರುವಂಥದ್ದು, ದೇಹ ಛಿದ್ರವಾಗಿದೆ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು? ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ದೇಶದಲ್ಲಿ ಯಾಕೆ ಹೀಗಾಗತ್ತೆ? ಅದು ಕಾಂಗ್ರೆಸ್ ಅಧಿಕಾರದಲ್ಲಿರಲಿ, BJP ಅಧಿಕಾರದಲ್ಲಿರಲಿ, ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಹೀಗೆ ಯಾಕೆ ಆಗುತ್ತೆ? I-20 ಕಾರ್ ಸಿಗ್ನಲ್ ಹತ್ರ ಬಂದು ನಿಲ್ಲತ್ತೆ, 6:52 ಸಮಯ. ಏಕಾಏಕಿ ಸ್ಫೋಟ ಆಗುತ್ತೆ. ಅಕ್ಕಪಕ್ಕ ಇರೋರು ಹೇಳ್ತಾರೆ ಅದು ಎಲ್ಲಿ? ಚಾಂದಿನಿ ಚೌಕ್ ಹತ್ರ, ಕೆಂಪುಕೋಟೆ ಮೆಟ್ರೋ ಸ್ಟೇಷನ್ನ ಗೇಟ್ ನಂಬರ್ 1 ಬಳಿ. ಅಲ್ಲಿ ಎಂತಹ ಸೆಕ್ಯೂರಿಟಿ ಇರುತ್ತೆ ಹೇಳಿ ಕೇಳಿ? ಅದು ದೇಶದ ರಾಜಧಾನಿ. ಅಂತಹ ಜಾಗದಲ್ಲಿ ಇಂಥದ್ದೊಂದು ಸ್ಫೋಟ ಯಾಕಾಯಿತು? ಯಾವ ಕಚಡಗಳ ಕುಕೃತ್ಯ, ಯಾರ ಕೆಟ್ಟ ಉದ್ದೇಶಕ್ಕೆ ಸುಮಾರು 13 ಮಂದಿ ಸಾಮಾನ್ಯರು, ಈ ನೆಲದ ಮಕ್ಕಳು, ಭಾರತಾಂಬೆಯ ಮಕ್ಕಳು ನಿರ್ದಯವಾಗಿ ಸಾವನ್ನಪ್ಪೋದ್ರು? ವಿಶೇಷ ಅಂದರೆ ಈಗ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರೋ ಲೆಕ್ಕ ನೋಡಿದ್ರೆ ಒಂದು 5 ಕಾರಣಗಳನ್ನು ಕೊಡಬಹುದು. ಆ ಕಾರಣಗಳ ಪೈಕಿ ಬಹುಮುಖ್ಯವಾದಂಥದ್ದು, ಬೆಳಗ್ಗೆ ನೋಡಿ, ಬೆಳಿಗ್ಗೆ ಹರಿಯಾಣದ ಬಳಿ ಸುಮಾರು 3000 kg ಸ್ಫೋಟಕಗಳು ಪತ್ತೆ ಆಗ್ತವೆ. ಒಬ್ಬ ಉಗ್ರ ಪತ್ತೆ ಆಗ್ತಾನೆ. ಅವ್ರ ಬಳಿ ಇದ್ದಿದ್ದು ಎಂಥದ್ದು? 350 kg ಅಮೋನಿಯಂ ನೈಟ್ರೇಟ್. ಅದು ಎಂತಹ ಸ್ಫೋಟಕ ಅಂದರೆ ನೀರಲ್ಲಿದ್ರೂ ಗೊತ್ತಾಗಲ್ಲ, ನೀರಲ್ಲಿ ವೇಗವಾಗಿ ಕರಗುತ್ತೆ. ಅತಿ ಹೆಚ್ಚಾಗಿ ಸುಡಬಹುದಾದಂತಹ ಒಂದು ಇಂಧನ ಯಾವುದಾದ್ರೂ ಇದ್ದರೆ ಅದು ಅಮೋನಿಯಂ ನೈಟ್ರೈಟ್. ಅದಕ್ಕಿಂತಲೂ ಮುಖ್ಯವಾಗಿ ಅದು ಒಂದು ಬಾಂಬರ್ ಅಷ್ಟೇ. ಅದನ್ನು ಬಳಸೋದಕ್ಕೆ, ಸ್ಫೋಟಗೊಳಿಸೋದಕ್ಕೆ ಮತ್ತೊಂದು ಎಕ್ಸ್ಟ್ರಾ ಸಾಧನ ಬೇಕಾಗುತ್ತೆ, RDX ನಂಥದ್ದು. ಅಂತಹ ಅಮೋನಿಯಂ ನೈಟ್ರೇಟು ಬೆಳಗ್ಗೆ ಪತ್ತೆ ಆಗುತ್ತೆ. ಅಂಥದ್ದೇ ಅಂಶ ಇರುವಂತಹ ಸ್ಫೋಟಗಳು ದೆಹಲಿಯಲ್ಲಿ ಸಂಜೆ ಆಗ್ತವೆ. ಯಾಕೆ ಆಗ್ತವೆ? ಕಾಯಬೇಕಾದವರು ಏನು ಮಾಡ್ತಿದ್ರು? ಪ್ರಶ್ನೆ ಮಾಡಬೇಕಾದಂಥದ್ದೇ. ಯಾಕಂದರೆ ಇಲ್ಲಿ ಅದು ಯಾವನೇ ಮಾಡಿರಲಿ, ಈ ಪ್ರಕರಣ, ಈ ಕೃತ್ಯವನ್ನು, ಅದು ಯಾವನೇ ಆಗಿರಲಿ, ಅವನಿಗೆ ಕಠಿಣ ಶಿಕ್ಷೆ ಆಗುತ್ತೆ. ಸುಟ್ಟು ಬಿಸಾಕ್ತಾರೆ, ನೋ ಡೌಟ್. ಆದರೆ ಅಂಥವನು ದೇಶದೊಳಕ್ಕೆ ಬಂದಿದ್ದು ಹೇಗೆ? 3,000 kg ಸ್ಫೋಟಕಗಳನ್ನು ತಂದಿದ್ದು ಹೇಗೆ? ಯಾವನ್ನೆಲ್ಲ ಸಪೋರ್ಟ್ ಮಾಡಿದ್ದಾನೆ ಅವನನ್ನು ಕೂಡ ಶೂಟ್ ಮಾಡಿ ಬಿಸಾಕಬೇಕು. ವಿಪರ್ಯಾಸ ನೋಡಿ, 2019ರಲ್ಲಿ ಪುಲ್ವಾಮಾದಲ್ಲಿ ಆದಂತಹ ದಾಳಿಯ ಸಂದರ್ಭದಲ್ಲೂ ಕೂಡ ಇದೇ ಅಮೋನಿಯಂ ನೈಟ್ರೈಟ್ನ ಬಳಕೆ ಆಗಿತ್ತು. ಅವತ್ತು ಬಂದಿದ್ದು ಯಾರು? ಅವತ್ತು ತಂದಿದ್ದು ಯಾರು? ಹೇಗೆ ತಂದರು? ದೇಶದೊಳಕ್ಕೆ ಹೇಗೆ ಬಂದರು? ಇನ್ನೂ ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಈಗ ಅಂಥದ್ದೇ ಅಮೋನಿಯಂ ನೈಟ್ರೈಟ್ ಬೆಳಗ್ಗೆ ಸಿಗುತ್ತೆ, ಸಂಜೆ ಅಂಥದ್ದೇ ಅಂಶ ಇದೆ ಅನ್ನೋ ಅನುಮಾನದ ಶಂಕೆ ಇರುವಂತಹ ಸಂದರ್ಭದಲ್ಲಿ ಸ್ಫೋಟ ಆಗಿದೆ. ಯಾರು ತಂದರು? ಯಾಕೆ ತಂದರು? ಅವರನ್ನು ಹೊಳಕ್ಕೆ ಯಾರು ಬಿಟ್ಟರು? ಹೊಳಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಅವ್ರಿಗೆ ಸಹಾಯ ಮಾಡಿದವ್ರು ಯಾರು? ಎಲ್ಲರನ್ನೂ ಸುಟ್ಟು ಬಿಸಾಕಬೇಕು. ಎಲ್ರಿಗೂ ಒಂದೇ ಮಾನದಂಡ. ಆದರೆ ಇಲ್ಲಿ ಬಲಿ ಪಶುಗಳಾಗಿದ್ದು ಅಮಾಯಕರು, ಈ ನೆಲದ ಮಕ್ಕಳು, ಭಾರತ ಮಾತೆಯ ಮಕ್ಕಳು. ಉದ್ದೇಶ ಯಾರದೇ ಇರಬಹುದು. ಕಾಕತಾಳೀಯ ಈ ಪ್ರಕರಣಕ್ಕೂ ಇದಕ್ಕೂ ಸಂಬಂಧ ಇದೆಯೋ ಇಲ್ವೋ? ಇವತ್ತು ಯಾವುದೋ ವಿಚಾರಕ್ಕೆ ಕುಮಾರಸ್ವಾಮಿ ಅವರು ವಿಧಾನಸೌಧದೊಳಗೂ ಟೆರರಿಸ್ಟ್ಗಳಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟರು. ಮೇ ಬಿ ಹರಿಯಾಣದ ಕೇಸ್ ನೋಡ್ಕೊಂಡು ಅವ್ರು ಹೇಳಿಕೆ ಕೊಟ್ಟಿರಬಹುದೋ ಏನೋ. 2 ದಿನದ ಹಿಂದೆ ಮಹುವಾಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಗನ್ ಗೇಮ್ ಬಗ್ಗೆ ಮಾತಾಡಿದ್ರು. ಹಣೆಗೆ ಗುರಿ ಇಟ್ಟು RJD ಅದೇ ಜಂಗಲ್ ರಾಜ್ ತರುತ್ತೆ, ಹುಷಾರ್ ಅನ್ನೋ ಮಾತನ್ನು ಹೇಳಿದ್ರು. ಇದು ದೇಶದ ಆಂತರಿಕ ವಿಚಾರ. ಇಲ್ಲಿ ಎಲ್ಲರೂ ಕೂಡ ಹೊಣೆಗಾರರಾಗಿರ್ತೀವಿ. ಆದರೆ ಇಲ್ಲಿ ಸತ್ತವರು ಯಾಕೆ ಸತ್ರು? ಅಮೋನಿಯಂ ನೈಟ್ರೇಟೇ ಆಗಲಿ ಹೇಗೆ ಬಂತು? ಅಷ್ಟು ಲೂಫೋಲ್ ಯಾಕಿತ್ತು? ಕಾಪಾಡಬೇಕಾದವರು ಮೈಮರ್ತಿದ್ರ? 5 ಕಾರಣ ಏನು ಅಂತ ನೋಡಿದ್ರೆ, ನೋ ಡೌಟ್ ಒಂದೇದು ಉಗ್ರರ ಕೃತ್ಯ. ಅದನ್ನೇ ಹೇಳಬೇಕಾಗತ್ತೆ. ಬೆಳಗ್ಗೆ ಅಲ್ಲೊಬ್ಬ ಸಿಗ್ತಾನೆ, ಅವನನ್ನು ಎತ್ತಾಕೊಂಡ್ಬರ್ತಾರೆ, ಸಂಜೆ
ಬ್ಲಾಸ್ಟ್ ಆಗುತ್ತೆ. ಮತ್ತೆ ಅಲ್ಲಿ ಅಕ್ಕಪಕ್ಕದ ಲಾಡ್ಜ್ಗಳಲ್ಲಿ ಹೊರ ರಾಜ್ಯದವರಿದ್ರು, ಹೊರ ರಾಜ್ಯದವ್ರು ಯಾರು ತನಿಖೆ ನಡೀತಿದೆ. ಬ್ಲಾಸ್ಟ್ ಆದಮೇಲೆ ತನಿಖೆ ನಡೆಯುವಂಥದ್ದ. ಬೆಳಗ್ಗೆನೇ ಅವನು ಸಿಕ್ಕದ ಅನ್ನೋದಾದ್ರೆ ಎಷ್ಟು ಸಾಧ್ಯವಷ್ಟು ಟೈಟ್ ಮಾಡಬೇಕಾಗಿತ್ತು. ಯಾರೇ ಇದ್ರೂ ಕೂಡ ಅವರನ್ನು ದಂಡನೆಗೆ ಒಳಪಡಿಸಬೇಕಾಗಿತ್ತು. ಆದರೆ ಯಾಕೆ ಮಾಡಲಿಲ್ಲ? ಈಗ ಕರ್ನಾಟಕ, ಕೇರಳ, ಹರಿಯಾಣ, ಉತ್ತರ ಪ್ರದೇಶ, ಚಂಡೀಗಢ, ಬಿಹಾರ ಎಲ್ಲ ಕಡೆ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು ದೇಶದ ಭದ್ರತೆಯ ವಿಚಾರ. ಹೌದು, ನಾವು ಕಾಪಾಡಬೇಕಿದೆ, ಅದು ಸರಿ. ಆದರೆ ಇಷ್ಟು ಎಲ್ಲ ಯಾಕಾಯಿತು, ಹೇಗಾಯಿತು? ಮುಜಾಮಿಲ್ ಶಕೀಲ್ ಅನ್ನುವಂಥವನನ್ನು ಬೆಳಗ್ಗೆ ಹರಿಯಾಣದಲ್ಲಿ ಬಂಧಿಸ್ತಾರೆ. ಇದೇ ಒಂದೇ ರೀಸನ್ ಅಂತ ಇಟ್ಕೊಳ್ಳೋಣ. ಅವನ ಹತ್ರ 3000 kg ಸ್ಫೋಟಕ ಇತ್ತು, 360 kg ಅಮೋನಿಯಂ ನೈಟ್ರೇಟ್ ಇತ್ತು. ಅಂದರೆ ಫರೀದಾಬಾದ್ ಬಳಿ ಹರಿಯಾಣದಲ್ಲಿ ಅವನನ್ನು ಅರೆಸ್ಟ್ ಮಾಡ್ತಾರೆ. ಅವನನ್ನು ಅರೆಸ್ಟ್ ಮಾಡಿದಾದ್ಮೇಲೆ ಹೇಳಿ ಕೇಳಿ ಅಥವಾ ವೈದ್ಯ ಅವನನ್ನು ಬಾಯಿ ಬಿಡಿಸುವಂತಹ ಪ್ರಯತ್ನಗಳು ಆಗಿರುತ್ತೆ. ಆದರೆ ಸಂಜೆ ಹೊತ್ತಿಗೆ ಇಂಥದ್ದೊಂದು ಸ್ಫೋಟ, ಅದು ಅಮೋನಿಯಂ ನೈಟ್ರೇಟ್. ಹಾಗಿದ್ರೆ ಹರಿಯಾಣದಲ್ಲಿ ಸಿಕ್ಕಿದ್ದು ಸ್ಯಾಂಪಲ್ ಅಷ್ಟೇನಾ? ದೇಶದ ಹಲವು ಕಡೆ ಅದು ಹರಿದೋಗಿದೆಯಾ? ಹೋಗಿರೋ ಸಾಧ್ಯತೆ ಇರುತ್ತಾ ಅನ್ನೋ ಅನುಮಾನ ಮೂಡುತ್ತೆ. ಎರಡನೇದು, ಇದೇ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ನಯವಂಚಕನ ರೀತಿಯಲ್ಲಿ, ದುಷ್ಟನ ರೀತಿಯಲ್ಲಿ ಪುಲ್ವಾಮಾ ದಾಳಿ ಮಾಡಿಸಿದವನು ಹಫೀಜ್ ಸಯ್ಯದ್, ಆತನ ಕುಟುಂಬವನ್ನು ನಿರ್ನಾಮ ಮಾಡಿದ ಕಾರಣಕ್ಕೆ ಸೇಡು ತೀರಿಸ್ಕೊಳ್ಳೋದಕ್ಕಿಂತಹ ಪ್ರಯತ್ನಗಳಾಗ್ತಿದೆಯಾ? ಇದೇ ನರೇಟಿವ್ ಸೆಟ್ ಆಗುತ್ತೆ. ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಇದನ್ನೇ ಹೇಳ್ತವೆ. ಅವನೊಬ್ಬ ಉಗ್ರ, ಅವನ ಕುಟುಂಬವನ್ನೇ ತರೆದು ಬಂದಿದ್ದಾರೆ ನಮ್ಮ ಭಾರತೀಯ ಸೈನಿಕರು. ಆ ಸೇಡಿಗೆ ಮತ್ತೆ ಇಂಥದ್ದೊಂದು ಪ್ರಯತ್ನಗಳನ್ನು ಮಾಡ್ತಿರಬಹುದಾ? ಅದು ಎಲ್ಲಿ? ವಿಶ್ವಗುರು ನರೇಂದ್ರ ಮೋದಿ ಇರುವಂತಹ ದೇಶಕ್ಕೆ ಅಂಥದ್ದೊಂದು ಸವಾಲನ್ನು ಎಸೆಯೋಕ್ಕೆ ಸಾಧ್ಯನಾ? ಆದರೂ ಸ್ಫೋಟ ಆಗಿದೆ, 13 ಜನ ಇದುವರೆಗೂ ಸಾವನ್ನಪ್ಪಿರುವಂಥದ್ದು. ಇದರ ಮಧ್ಯೆ ಯಾಕೆ ಇಂತಹ ಹೊತ್ತಲ್ಲೇ, ಚುನಾವಣೆ ಹೊತ್ತಲ್ಲೇ ಇಂಥದ್ದೆಲ್ಲ ಆಗತ್ತೆ? ಇದು ಅನುಮಾನನೇ. ಯಾಕಾಗ್ತಿದೆ? ದೇಶದ ಭದ್ರತೆಯ ವಿಚಾರ ಸರಿ, ನಾವೆಲ್ಲರೂ ಭಾರತೀಯರಾಗಿ ನಾವು ಕರೆಕ್ಟ್. ಆದರೆ ಯಾಕೆ ಹೀಗಾಗತ್ತೆ? 2019ರಲ್ಲೂ ಇದೇ ಅಮೋನಿಯಂ ನೈಟ್ರೇಟ್ನಿಂದಲೇ ಪುಲ್ವಾಮಾ ದಾಳಿ ಆಯಿತು. ಈಗ ಕೂಡ ದೆಹಲಿಯಲ್ಲಿ ಸ್ಫೋಟಗಳಾಗ್ತಿದ್ದಾವೆ. ಅಲ್ಲ, ದೇಹ ಛಿದ್ರವಾಗಿ ಬಿದ್ದಿದೆ. ಯಾರೋ ಬಡಪಾಯಿಗಳದ್ದು ಹೊಟ್ಟೆಪಾಡಿಗೆ ಕೂಲಿ ಕಾರ್ಮಿಕರು ಬಂತಿದ್ರು ಹೋಗ್ತಿದ್ರು ಅಂತಲೇ ಅಂದ್ಕೊಳ್ಳೋಣ. ಅವರಿಗೆ ಬೆಲೆ ಇಲ್ವಾ? ಆ ಜೀವಗಳಿಗೆ ಬೆಲೆ ಇಲ್ವಾ? ಅದು ಯಾರೇ ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗೇ ಆಗ್ಬೇಕು. ಅವ್ರನ್ನ ಶೂಟ್ ಮಾಡಿ ಬಿಸಾಕ್ತಾರೆ, ನೋ ಡೌಟ್. ಅರೆ ಯಾಕಾಯಿತು? ಯಾಕೆ ಮೈಮರಿಬೇಕಾಯಿತು? ಭಾರತ್ ಮಾತಾ ಕಿ ಜೈ, ಕರೆಕ್ಟ್. ಆ ತಾಯಿಯನ್ನು ನಾವು ಕಾಪಾಡಬೇಕು ಅಂದರೆ ಮೊದಲು ರಕ್ಷಣೆ ಮಾಡಬೇಕಾಗಿದೆಯಲ್ವಾ? ಆಕೆಯ ದೇಹದ ಮೇಲೆ ಒಂದು ಹಲ್ಲೆ ಆದಮೇಲೆ ನಾವು ಭಾರತ್ ಮಾತಾ ಕಿ ಜೈ ಅನ್ನೋಕ್ಕಿಂತಲೂ ಮುಂಚೆ ಆಗದಂತೆ ನೋಡಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ, ನಮ್ಮನ್ನು ಕಾಯುವ ಸರ್ಕಾರಗಳ ಕರ್ತವ್ಯ. ಆದಮೇಲೆ ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೂ ಅಂತಹ ಒಂದು ಸಣ್ಣ ಚುಕ್ಕಿ ಕೂಡ, ಮಾರ್ಕ್ ಕೂಡ ಬೀಳದಂತೆ ನೋಡಿಕೊಳ್ಳೋದಕ್ಕೂ ಮುಂಚೆ ಜವಾಬ್ದಾರಿ, ಹೊಣೆಗಾರಿಕೆ ಇರುವಂಥವ್ರು ಯಾಕೆ ಸುಮ್ಮನೆ ಕೈ ಕಟ್ಟಿ ಕೂತಿದ್ರು? ಸತ್ತವರು ಭಾರತೀಯರು, ಈ ನೆಲದ ಮಕ್ಕಳು, ಭಾರತಾಂಬೆಯ ಮಕ್ಕಳು. ಆದರೆ ಒಂದೇ ರೀತಿ ಎಲ್ಲವೂ ಕಾಣಿಸ್ಬಾರ್ದು. ನೋಡಿ, ಹರಿಯಾಣದಲ್ಲಿ ಎಲ್ಲಿ ಸಿಕ್ತು? ಹರಿಯಾಣದಲ್ಲಿ ನಯಾಬ್ ಸಿಂಗ್ ಸೈನಿ, ಬಿಜೆಪಿಯ ಸಿಎಂ. ಸ್ಫೋಟ ಆಗಿದ್ದೆಲ್ಲಿ? ರೇಖಾ ಗುಪ್ತಾ, ಬಿಜೆಪಿ ಸಿಎಂ. ದೇಶವನ್ನು ಕಾಯುತ್ತಿರುವಂತಹ ನಮ್ಮ ವಿಶ್ವಗುರು, ಮಹಾನ್ ನಾಯಕ ನರೇಂದ್ರ ಮೋದಿ, ಮಹಾನ್ ಚಾಣಕ್ಯ, ಅಭಿನವ ಸರ್ದಾರ್ ಪಟೇಲ್, ಅಮಿತ್ ಶಾ. ಆದರೂ ಯಾಕೆ ಹೀಗಾಗ್ತಿದೆ? ಈ ಹಿಂದಿನ ಕೆಟ್ಟ ಕೆಟ್ಟ ಸರ್ಕಾರಗಳು, ಪಕ್ಷಗಳು ಎಲ್ಲವನ್ನು ಕಿತ್ತು ಬಿಸಾಕೋಣ, ಅವೆಲ್ಲ ಸರಿನೇ ಇಲ್ಲ. ಬಿಜೆಪಿ ಇದೆ, ರಾಷ್ಟ್ರ ಕಾಯುವಂತಹ ರಾಷ್ಟ್ರ ನಾಯಕರು ಇದ್ದಾರೆ. ಧನು ಮನ ಧನಗಳಲ್ಲೆಲ್ಲ ರಕ್ತ, ಹಿಂದುತ್ವ ಅಂತಲೇ ಕೂಗುತ್ತೆ ಅನ್ನೋಣ, ಭಾರತ್ ಮಾತಾ ಕಿ ಜೈ ಅಂತಲೇ. ಆದರೆ ಯಾಕೆ ಹೀಗಾಯಿತು? ಪುಲ್ವಾಮಾ ಆಯಿತು, ಮತ್ತೊಂದಾಯಿತು, ಈಗಿದು ಯಾಕೆ?